ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ನಿಮ್ಮ ಲೈಫಲ್ಲಿ ಒಬಿಸಿಟಿ ಪ್ರಾಬ್ಲಮ್ ಆದಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಇರ್ತೀರಾ. ಬಟ್ ನೀವು ಯಾಕೆ ಓವರ್ ವೇಟ್ ಆಗಿದ್ದೀರಾ, ಹೆಂಗಾಗಿದ್ದೀರಾ, ಯಾವ ಥರ ಫುಡ್ ತಿಂದಿದ್ದೀರಾ ಅಂತ ನೀವು ಒಂದ್ಸಲ ಥಿಂಕ್ ಮಾಡಿ. ಸೊ ಅದು ಗೊತ್ತಿಲ್ಲದೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಇದೊಂದು ರಾಂಗ್ ಮೆಥಡ್ ಅಂತ ನಾವು ಹೇಳ್ತೀವಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕರೆಕ್ಟಾದ ಡಯಟ್ ಚಾರ್ಟ್ ಇರಬೇಕು, ಅದನ್ನ ಇವತ್ತಿಂದ ಸರ್ಚ್ ಮಾಡಿ. ಸೊ ಈ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಶನ್ ನಿಮ್ಗೆ ಡೈಲಿ ಬರಬೇಕು ಅಂದರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಜಿಮ್ ಟ್ರೈನರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ಒಂದು ನ್ಯೂಟ್ರಿಷನ್ ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನ ಏನ್ ಅನ್ಕೊಂಡಿದ್ದೀರಾ ಅಂದ್ರೆ ಜಿಮ್ಗೆ ಹೋದ್ರೇನೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ, ವರ್ಕೌಟ್ ಮಾಡಿದ್ರೇನೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ. ಬಟ್ 20% ವರ್ಕೌಟ್ ಅಂಡ್ 80% ನ್ಯೂಟ್ರಿಷನ್, ಈ ರೂಲ್ಸ್ ನ ಯಾರ್ಯಾರೆಲ್ಲ ಫಾಲೋ ಮಾಡಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಇವರೆಲ್ಲ 100% ವೆಯ್ಟ್ ಲಾಸ್ ರಿಸಲ್ಟ್ ಅಲ್ಲಿ ಸೂಪರ್ ಆಗಿರುತ್ತೆ. ವೆಯ್ಟ್ ಲಾಸ್ ಅಲ್ಲಿ ಒಂದು 3 to 4 ವೆಯ್ಟ್ ಲಾಸ್ ಐತೆ. ಒಂದು ಒಬಿಸಿಟಿ ಇಂದ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಸಫರ್ ಆಗ್ತಿರ್ತೀರಾ, ಅಂಡ್ ಸೆಕೆಂಡ್ ಒಂದು ಬಂದು PCOD PCOS ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇರ್ತೀರಾ. PCOD ಪ್ರಾಬ್ಲಮ್ಗೆ ಡಾಕ್ಟರ್ ಹತ್ರ ಹೋಗಿ ಕೇಳ್ತೀರಾ, ಒಂದು 20 kg ವೆಯ್ಟ್ ಲಾಸ್ ಮಾಡಿ ನಿಮ್ಮ ಪ್ರೆಗ್ನೆನ್ಸಿಗೆ ತುಂಬಾನೇ ಚಾನ್ಸ್ ಐತೆ ಅಂತ ಹೇಳ್ತಾರೆ. ಅಂಡ್ ಥರ್ಡ್ ಒನ್ ಏನಂದ್ರೆ ಥೈರಾಯ್ಡ್ ಪ್ರಾಬ್ಲಮ್. ಒಬಿಸಿಟಿಯಿಂದ ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ಇರ್ತೀರಾ, ನೀವು ಒಬಿಸಿಟಿನ ಕಮ್ಮಿ ಮಾಡುವಾಗ ನಿಮ್ ಥೈರಾಯ್ಡ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಅಂಡ್ ಫೋರ್ತ್ ಒನ್ ಏನಂದ್ರೆ ನೀವು ಸ್ಟೆಪ್ಸ್ ಹತ್ತುವಾಗ, ಇಲ್ಲ ನೀವು ವಾಕ್ ಮಾಡುವಾಗ ನಿಮಗೆ ಉಸಿರುಗಟ್ಟ ತರ ಅನ್ಸುತ್ತೆ, ಇಲ್ಲ ನೀವು ಗಾಡಿ ಓಡಿಸುವಾಗ ಬ್ಯಾಕ್ ಪೈನ್, ಇಲ್ಲ ಈಗ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗ ಫೀಲ್ ಇರುತ್ತೆ, ಅದನ್ನ ನಾವು ಒಬಿಸಿಟಿ, ಮೇಜರ್ ಒಬಿಸಿಟಿ ಅಂತೀವಿ. ಸೊ ವೆಯ್ಟ್ ಲಾಸ್ ಮಾಡಕ್ಕೆ 2 ಮೆಥಡ್ ಐತೆ. ಒಂದು ಮೆಥಡ್ ಬಂದು ಹೋಮ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡೋದು, ಅಂಡ್ ಸೆಕೆಂಡ್ ಮೆಥಡ್ ಬಂದು ನ್ಯೂಟ್ರಿಷನ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡೋದು. ಇದ್ರಲ್ಲಿ ನೀವು ನಿಮಗೆ ಯಾವ್ದು ಕಂಫರ್ಟೇಬಲ್ ಐತೋ, ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡಬಹುದು. ಸೊ ಇದೆಲ್ಲಾನು ಒಂದು 3 days ಹರ್ಬಲೈಫ್ ಕಡೆಯಿಂದ ಮೀಟಿಂಗ್ ಅಲ್ಲಿ ಕಲ್ತ್ಕೊಂಡೆ. ಸೊ ಈ 3 days ನಿಮಗೋಸ್ಕರ ಒಂದೊಂದು ವಿಡಿಯೋನು ಬರ್ತಾನೆ ಇರುತ್ತೆ. ಫಸ್ಟ್ ಒಂದು ನೀವು ಹೋಮ್ ಫುಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಹತ್ರ ಒಂದು ಡಯಟ್ ಚಾರ್ಟ್ ಐತೆ. ಆ ಡಯಟ್ ಚಾರ್ಟ್ ನ ನೀವು ಪೇ ಮಾಡಿ ತಗೊಳ್ಳೋ ತರ ಇರುತ್ತೆ, ಅಂಡ್ ಅದ್ರ ಜೊತೆಗೆ ನಿಮ್ಗೆ ವೆಲ್ನೆಸ್ ಕೋಚ್ ಇರ್ತಾರೆ. ಡೇ ಟು ಡೇ ನೀವೇನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ ತರ ಹ್ಯಾಬಿಟ್ ನ ಫಾಲೋ ಮಾಡಬೇಕು ಅಂತ ನನ್ನ ಟೀಮ್ ಇಂದ ನಿಮ್ಗೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಆಫ್ಟರ್ನೂನ್ ಕಾಲ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಒಂದು ಮೆಥಡ್ ಬಂದು ಹರ್ಬಲೈಫ್ ನ್ಯೂಟ್ರಿಷನ್. ಹರ್ಬಲೈಫ್ ನ್ಯೂಟ್ರಿಷನ್ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಹರ್ಬಲೈಫ್ ಇಂದ ವೆಯ್ಟ್ ಲಾಸ್ ತುಂಬಾ ಜನ ಆಗಿದ್ದಾರೆ. ಸೊ ನಾವು ನಮ್ಮ ಟೀಮ್ ಸೇರಿ 1 year ಅಲ್ಲಿ ಒಂದು 200 ಪೀಪಲ್ಸ್ ತನಕನು ಹೆಲ್ಪ್ ಮಾಡಿದೀವಿ. ಒಳ್ಳೆ ರಿಸಲ್ಟ್ ನ ಅವ್ರಿಗೂ ಕೊಟ್ಟಿದೀವಿ. ನೀವು ಹರ್ಬಲೈಫ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕು, ಇಲ್ಲ ವೆಯ್ಟ್ ಗೇನ್ ಮಾಡಬೇಕು ಅಂದ್ರೆ ಡಿಸ್ಪ್ಲೇ ಕಾಣಿಸ್ತೀರಾ, ನನ್ನ ನಂಬರ್ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ತುಂಬಾ ಜನ ಈ ಪ್ರಾಡಕ್ಟ್ ನ ಎಲ್ಲಿ ತಗೊಳ್ಳೋದು, ಹೆಂಗ್ ತಗೊಳ್ಳೋದು ಅಂತ ಗೊತ್ತಿಲ್ದಲೆ ಈ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ತಗೊಂಡು ರಿಸಲ್ಟ್ ಸಿಕ್ಕಿಲ್ಲ ಅಂತ ಹರ್ಬಲ್ ಲೈಫ್ ನ ನೆಗೆಟಿವ್ ಆಗಿ ಮಾತಾಡ್ತೀರಾ. ಒಂದು ಒಳ್ಳೆ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಅದು ಕಂಪನಿ ಸೈಡ್ ಇಂದ ತಗೋಬೇಕು, ಯಾಕಂದ್ರೆ ಅದು ಒರಿಜಿನಲ್ ಪ್ರಾಡಕ್ಟ್ ಆಗಿರುತ್ತೆ. ಒಂದು ವೆಲ್ನೆಸ್ ಕೋಚ್ ಹತ್ರ ತಗೋಬಹುದು. ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡುವಾಗ ನಾವು ಪ್ರಾಡಕ್ಟ್ ಕೊಡ್ತೀವಿ, ಇಲ್ಲ ನೀವು ಪ್ರಿಫರ್ಡ್ ಕಸ್ಟಮರ್ ID ಇಂದಾನು ನಿಮ್ಮ ಪ್ರಾಡಕ್ಟ್ ನ ನೀವು ಮನೆಯಿಂದಾನೇ ಆರ್ಡರ್ ಮಾಡ್ಕೋಬಹುದು. ಈ ಪ್ರಿಫರ್ಡ್ ಕಸ್ಟಮರ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಅಂದ್ರೆ ನೀವು ಒರಿಜಿನಲ್ ಪ್ರಾಡಕ್ಟ್ ನ ತಗೊಳ್ತೀರಾ, ಅದ್ ಮಾತ್ರ ಇಲ್ದಲೆ ಎವ್ರಿ ಟೈಮ್ ನೀವು ಪರ್ಚೇಸ್ ಮಾಡುವಾಗ್ಲೂ ಒಂದೊಂದು ಡಿಸ್ಕೌಂಟ್ ನಿಮ್ಗೆ ಎಕ್ಸ್ಟ್ರಾ ಆಗ್ತಾನೆ ಇರುತ್ತೆ. ಅಂಡ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಮಾರ್ನಿಂಗ್ ವೇಕಪ್ ಆಗಬೇಕು, ಆ ಫ್ರೆಶ್ ಯಾವ ಟೈಮ್ ತಗೋಬೇಕು, ಎಕ್ಸರ್ಸೈಸ್ ಯಾವ ಟೈಮ್ ತಗೋಬೇಕು, ಶೇಕ್ ಯಾವ ಟೈಮ್ ತಗೋಬೇಕು, ಎಲ್ಲಾನು ಕ್ಲಿಯರ್ ಆಗಿ ಇನ್ಮೇಲೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದಿದ್ರೆ ಮರಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ನೈಬರ್ಸ್ ಒಬಿಸಿಟಿಯಿಂದ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತ ವಿಡಿಯೋನ ಶೇರ್ ಮಾಡಿ. ನಾಳೆ ಒಂದು ಸೂಪರ್ ಆದ ಕಂಟೆಂಟ್ ಅಲ್ಲಿ ನಿಮ್ಮೆಲ್ಲರೂ ನೋಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ವ್ಯೂವರ್ಸ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.